ಇವತ್ತು ಕೊಲೆಗಾರರ ಸಾಲಿನಲ್ಲಿ ನಿಂತಿದ್ದಾರೆ ಅಂತ ಹೇಳಿಕೆ ಬಂದಿರುವಂಥದ್ದು ದುರಾದೃಷ್ಟ. ಯಾರು ಧರ್ಮಸ್ಥಳದ ವಿಚಾರವಾಗಿ ನಿರಂತರವಾಗಿ ಅಪಚಾರ ಮಾಡ್ತಾ ಇದ್ದಾರೆ ಮತ್ತು ಧರ್ಮಸ್ಥಳದ ವಿಚಾರವಾಗಿ SIT ರಚನೆ ಮಾಡಿದ್ರು ಸರ್ಕಾರ. ಈಗ ಅದೇ ವ್ಯಕ್ತಿ ಸಿದ್ದರಾಮಯ್ಯನವರು 24 ಕೊಲೆ ಮಾಡಿದ್ದಾರೆ ಅಂತ ಹೇಳೋ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ್ದಾರೆ. ಈಗ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಇನ್ನಾದ್ರೂ ಕೂಡ ಮುಖ್ಯಮಂತ್ರಿ ಈಗ SIT ರಚನೆ ಮಾಡ್ತಾರಾ? ಧರ್ಮಸ್ಥಳದ ಅಂದ ತಕ್ಷಣವೇ SIT ರಚನೆ ಮಾಡಿದ್ರಿ. ಈಗ ಮುಖ್ಯಮಂತ್ರಿ 24 ಕೊಲೆ ಮಾಡಿದ್ದಾರೆ ಅಂತಾರೆ, SIT ರಚನೆ ಮಾಡ್ತೀರಾ? ಇದೇ ನಿಮ್ಮ ಎಡಬಿಡಂಗಿತನ, ಕಾಂಗ್ರೆಸ್ನ ಎಡಬಿಡಂಗಿತನ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇದಕ್ಕೂ SIT ರಚನೆ ಮಾಡಬೇಕು. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಕೊಲೆ ಆಪಾದನೆ ಬಂದಿರೋದು. ಈ ಕೊಲೆ ಆಪಾದನೆ ಸತ್ಯನೋ ಅಲ್ಲೋ ಅಂತ ಹೇಳ್ಬಿಟ್ಟು SIT ರಚನೆ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.